ಬನ್ನಿ ಈ ದೊಡ್ಡ ಪತ್ರೆ ಸೊಪ್ಪಿನ ವೈಜ್ಞಾನಿಕ ಹಿನ್ನೆಲೆ ಮತ್ತು ಹೆಸರುಗಳನ್ನು ತಿಳ್ಕೊಳ್ಳೋಣ. ಬೊಟಾನಿಕಲ್ ಇನ್ಫೋ ಅಂತ ಹೇಳ್ತೀವಲ್ಲ ಅದು. ಮೊದಲನೇದಾಗಿ ಇನ್ನೊಂದೇನ್ ಗೊತ್ತಾ, ಇದು ಕೆಮ್ಮು ಮತ್ತೆ ಶೀತಕ್ಕೆ ರಾಮಬಾಣರಿ, ಜೀರ್ಣಕ್ರಿಯೆಗೆ ಸಹಾಯ ಆಗತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಿಸುತ್ತದೆ ಇದರಲ್ಲಿ. ಮತ್ತೆ ಚರ್ಮ ಸಮಸ್ಯೆಗಳಿಗೂ ಬಳಸ್ತಿದ್ರು. ಇದು ನಾನಲ್ಲ ಹೇಳ್ತಿರೋದು, ನಮ್ಮ ಅಜ್ಜ ಅಜ್ಜಿ ಹೇಳ್ತಿದ್ರು. ಇದು ಜಸ್ಟ್ ಇನ್ಫಾರ್ಮೇಶನ್ ವಿಚ್ ವಿ ಗಾಟ್ ಇಟ್ ಫ್ರಮ್ ages. This has got nothing to do with the medical information. ನೀವು ಚೆಕ್ ಮಾಡಿ ಎನಿಥಿಂಗ್ ಮೆಡಿಕಲ್ ರಿಲೇಟೆಡ್ ಬಳಸ್ತಿದ್ದೀರಾ ಅಂದ್ರೆ ನೀವು ಚೆಕ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಸೊ ಏನ್ ಗೊತ್ತಾ, ಇದ್ರದ್ದು ಹೆಸರಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ವಿಜ್ಞಾನ ಲೋಕದಲ್ಲಿ ಏನಂದ್ರೆ, ವಿಜ್ಞಾನ ಲೋಕದಲ್ಲಿ ಇದಕ್ಕೆ ಪ್ಲೆಕ್ಟೆರಾಂಥಸ್ ಆಂಬೋನಿಕಸ್ ಅಂತ ಹೇಳ್ತೀವಿ. ಓಕೆನಾ, ಕರೀತಾರೆ. ಓಕೆ, ಇದು ಲ್ಯಾಮಿಯೇಸಿಯೈ ಎಂಬ ಕುಟುಂಬಕ್ಕೆ ಸೇರುತ್ತೆ. ಯಾವುದು ದೊಡ್ಡ ಪತ್ರೆ ಸೊಪ್ಪು. ಓಕೆನಾ, ವಿಶೇಷತೆ ಏನ್ ಗೊತ್ತಾ, ಇದರ ಎಲೆಗಳು ತುಂಬಾ ದಪ್ಪ ಇರುತ್ತೆ ರೀ. ನೋಡಿ, ತುಂಬಾ ದಪ್ಪ ಇರುತ್ತೆ. ಅಂದ್ರೆ ಇವು ತಮ್ಮಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ. ಓಕೆನಾ, ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸಕ್ಯುಲೆಂಟ್ ವರ್ಗಕ್ಕೆ ಸೇರಿದೆ ಅಂತ ಹೇಳ್ತಾರೆ. ಏನ್ ಗೊತ್ತಾ, ಎಲೆ ಮೇಲೆ ಸಣ್ಣ ಸಣ್ಣ ಕೂದಲಿನಂತಹ ರಚನೆ ಇರುತ್ತೆ. ಓಕೆ, ನೋಡ್ಬೋದು, ನಿಮ್ ಮನೇಲಿ ಇರುತ್ತೆ, ನೀವು ಗಮನಿಸಿದ್ರೆ ನೋಡ್ಬೋದು. ಕೂದಲು ತರ ರಚನೆಗಳಿರುತ್ತೆ ಇದರಲ್ಲಿ ನೋಡಿದ್ರೆ. ಓಕೆ, ಇದು ಉಷ್ಣವಲಯದ ಸಸ್ಯವಾಗಿರುವುದರಿಂದ ಕರ್ನಾಟಕದ ಹವಾಮಾನ ಇದಕ್ಕೆ ಬಹಳ ಸೂಕ್ತ ರೀ. ಇದು ಹೆಚ್ಚು ನೀರನ್ನೇನ್ ಕೇಳೋದಿಲ್ಲ. ಓಕೆ, ಅತಿಯಾದ ಬಿಸಿಲನ್ನು ಬಯಸುವುದಿಲ್ಲ ಆಕ್ಚುಲಿ. ಓಕೆ, ಭಾಗಶಃ ನೆರಳಿರುವ ಜಾಗದಲ್ಲಿ ಇದು ಅತ್ಯಂತ ವೇಗವಾಗಿ ಬೆಳೆಯುತ್ತೆ. ಓಕೆ, ನೆಲದ ಮೇಲೆ ಹಾಕ್ಬೋದು. ಹ್ಯಾಂಗಿಂಗ್ ಪಾಟ್ಸ್ ಅಲ್ಲಿ ಕೂಡ ಈಗ ಹಾಕಿರ್ತಾರೆ ಮನೆಗಳಲ್ಲಿ. ಓಕೆ, ಹಾಕಿದ್ರೆ ಇದು ಸುಂದರವಾಗಿ ಕಾಣುತ್ತೆ ರೀ. ಇಲ್ಲಿ ನೋಡ್ತೀರ ಈ ವಿಡಿಯೋದಲ್ಲಿ, ನಾನು ಮತ್ತೆ ನನ್ನ ಮೇನ್ ವಿಡಿಯೋ ಆಡ್ ಮಾಡ್ತೀನಿ. ಇದು ಮೇಲ್ಗಡೆ ನಾನು ಪಾಟ್ ಅಲ್ಲಿ ಬೆಳೆಸಿರುವಂತದ್ದು ಇದು. ಓಕೆ, ನೋಡಿ, ಇದು ಓಪನ್ ಟೆರೆಸ್ ಅಲ್ಲಿ ಇದೆ. ತುಂಬಾ ಬಿಸಿಲಿರುತ್ತೆ. ಫ್ರಮ್ ಮಾರ್ನಿಂಗ್ ಸೇ 9 to ದೆನ್ ಸನ್ಸೆಟ್. ಸಖತ್ ಬಿಸಿಲಿರುತ್ತೆ. ಬಟ್ ವಾಟರ್ ಮಾಡ್ತೀನಿ. ಬಟ್ ಅಷ್ಟೊಂದು ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಬಿಟ್ಬಿಟ್ಟು ಸರಿ ವಾಟರ್ ಮಾಡಿಲ್ಲ ಅಂದ್ರೆ ಅದು ಕಷ್ಟ. ಇಲ್ಲೆಲ್ಲ ನಾನು ಏನು ತೋರಿಸ ಮೇನ್ ವಿಡಿಯೋ ಇನ್ನೊಂದ್ಸರಿ ತೋರಿಸ್ತೀನಿ. ಇಲ್ಲೆಲ್ಲ ಇದು ಕೆಳಗಡೆ ಇರೋದೆಲ್ಲ ಕಳೆ ಇದೆ ನೋಡಿ, ಕಳೆ ಇದೆ ಇದೆಲ್ಲ. ಓಕೆ, ಇದೇನಾಗುತ್ತೆ ಅಂದ್ರೆ ನೀವು ನೀರು ಎಷ್ಟು ಹಾಕಿದ್ರು ಇದು ಜಾಸ್ತಿ ಹೀರ್ಬಿಡುತ್ತೆ. ಅದನ್ನ ಗಮನ ಇಟ್ಕೊಳ್ಳಿ. ನಾನು ಹೇಳ್ತೀನಿ ನೆಕ್ಸ್ಟ್. ಹೇಳ್ತಿದ್ನಲ್ಲ, ಇದು ದೊಡ್ಡ ಪತ್ರೆ ಸೊಪ್ಪು ನೋಡಿ, ನಾನು ಮಾಡಿ ಮೇಲೆ ಹಾಕಿರೋದು. ನೀವು ನೋಡ್ತಿರೋ ಹಾಗೆ ಎಷ್ಟು ಡೈರೆಕ್ಟ್ ಸನ್ಲೈಟ್ ಇದೆ ಅಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ಡೈರೆಕ್ಟ್ ಸನ್ಲೈಟಲ್ಲಿ ಇದು ಬೆಳೆದಿರೋದು ನೋಡಿ. ಇದೇನೆ ದೊಡ್ಡ ಪತ್ರೆ ಸೊಪ್ಪು. ನಾನು ಹೇಳ್ತೀನಲ್ಲ, ಇಲ್ಲಿ ಕೂದಲಾಕಾರದ ಇದಿರುತ್ತೆ ಹಿಂದ್ಗಡೆ ಅಂತ, ಅದು ಇದು. ಆಮೇಲೆ ನೋಡಿ, ಇಲ್ಲೆಲ್ಲ ಕಳೆ ಇದೆಯಲ್ಲ, ಇದು ಕಳೆ ಇದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ. ಇದೇ ನೀರು, ನಾವು ಹಾಕಿದ ನೀರೆಲ್ಲ ಇದೇ ಕುಡ್ಕೊಂಡ್ಬಿಡುತ್ತೆ. ಓಕೆ, ಅದರಿಂದ ನಾನು ತುಂಬ ನೀರನ್ನು ಇದಕ್ಕೆ ಹಾಕ್ತಿದ್ದೀನಿ, ಸೊ ದಟ್ ಇದಕ್ಕೂ ಸ್ವಲ್ಪ ಸಿಕ್ಕಲಿ ಅಂತ. ಸೊ ಇದು ನೋಡಿ, ಅದರಿಂದ ತುಂಬ ಹಸಿರಾಗಿದೆ. ಅದು ಇಷ್ಟು ಡೈರೆಕ್ಟ್ ಸನ್ಲೈಟ್ಗೆ ಇದು ತಡ್ಕೊಳ್ಳಲ್ಲ ಇದೆ. ಓಕೆ, ಸೊ ಇದೇ ನಾನು ಹೇಳ್ತೀನಲ್ಲ, ಇದ್ರದ್ದೊಂದು ಕಾಂಡ ಒಂದು ತೆಗೆದು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಇಲ್ಲಿ ಆ್ಯಕ್ಚುಲಿ ಒಂದು ಚಾಕುನಲ್ಲೋ ಇಲ್ಲ ಕಟ್ಟರಲ್ಲಿ ಕಟ್ ಮಾಡ್ಬೋದು. ನಾನು ಕೈನಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಾಂಡ. ಓಕೆನಾ, ಇದು ಕಾಂಡನ ನೀವು ಡೈರೆಕ್ಟ್ ಕೆತ್ಬಿಟ್ಟು ಹಾಕಿದ್ರೆ ಸಾಕು. ಇದು ಗ್ರೋತ್ ಫೇಸಿಗೆ ಬರ್ತಾ ಹೋಗುತ್ತೆ. ಇದು ಆಲ್ರೆಡಿ ಇದೆಲ್ಲ ಇದೆ. ಇದು ಬರೀ ಕಾಂಡನೇ ಹಾಕ್ಬೋದು. ಇದು ಗ್ರೋತ್ ಆಗ್ತಾ ಹೋಗುತ್ತೆ ನೋಡಿ. ಇದೆಲ್ಲ ಈ ಚಿಗುರುಗಳೆಲ್ಲ ಮತ್ತೆ ಹೋಗುತ್ತೆ. ಓಕೆ, ಇದಿಷ್ಟು ಏನ್ ಹೇಳಿ ಈ ದೊಡ್ಡ ಪತ್ರೆ ಸೊಪ್ಪಿನ ಇದಾಯ್ತು. ಇಡೀ ಜಗತ್ತಿನಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ರೀ. ಪ್ರಖ್ಯಾತವಾಗಿದೆ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ನಲ್ಲಿ ಇದನ್ನು ಮೆಕ್ಸಿಕನ್ ಮಿಂಟ್ ಅಂತಾರೆ. ಓಕೆ, ಅಥವಾ ಇಂಡಿಯನ್ ಬೊರಾಜ್ ಅಂತಾರೆ. ಮತ್ತೆ ತಮಿಳಿನಲ್ಲಿ ಕರ್ಪೂರವಲ್ಲಿ ಅಂತಾರೆ, ಇಫ್ ಐ ಆಮ್ ರೈಟ್. ಓಕೆ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಆಮೇಲೆ ಇನ್ನೊಂದು ಲೋಕಲ್ ನೀರ್ಬೇ ಅಂದ್ರೆ ಮಲಯಾಳಂನಲ್ಲಿ ಪಣಿಕೂರ್ಕ ಅಂತಾನು ಹೇಳ್ತಾರೆ. ಕರೆಕ್ಟ್ ಅನ್ಸುತ್ತೆ. ಅಗೈನ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಭಾರತದ ವಿವಿಧ ರಾಜ್ಯಗಳಲ್ಲಿ ಇದು ಆಯಾ ಭಾಗದ ಮಣ್ಣಿನ ಗುಣಕ್ಕೆ ತಕ್ಕಂತೆ ಬೆಳೆಯುತ್ತಿದ್ದು ಈ ದೊಡ್ಡ ಪತ್ರೆ ಸೊಪ್ಪು. ಓಕೆ, ಆಮೇಲೆ ಇದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ರೀ. ಸುಮ್ಮನೆ ಒಂದಿಲ್ಲ. ಇದು ನಾನು ಬಿಲೀವ್ ಇಟ್ ನಾಟ್, ನಾನು ಇದು ವಿಡಿಯೋ ಮಾಡಕ್ಕೆ ಇದನ್ನ ತಗೊಂಡ್ಬಂದು 3 ದಿನ ಆಗೋಯ್ತು. ಹಂಗೆ ಇಟ್ಟಿದ್ದೀನಿ ನಾನು ನೋಡಿ. ಇವಾಗ ಜಸ್ಟ್ ಬಿಫೋರ್ ದ ವಿಡಿಯೋ ಜಸ್ಟ್ ನೀರಲ್ಲಿ ತೊಳ್ಕೊಂಡು ತಗೊಂಡ್ ಬಂದೆ. ಓಕೆ, ಇದು ಇನ್ನೊಂದೇನು ಗೊತ್ತಾ, ದೊಡ್ಡ ಪತ್ರೆ ಕನ್ನಡಿಗರ ಮನೆ ಮದ್ದಿನ ಸಂಜೀವಿನಿ ಅಂತಾನೆ ಹೇಳ್ಬೋದ್ರಿ. ಓಕೆ, ಏನ್ ಗೊತ್ತಾ,
ಇದರ ಮೇನ್ ಹೇಳ್ತೀನಿ ಕೇಳಿ. ಮತ್ತೆ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಿರೋದು ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಹಿತ್ತಲಲ್ಲೂ ಬಾಲ್ಕನಿಯಲ್ಲೂ ಹೆಮ್ಮೆಯಿಂದ ಬೆಳೆಯೋ ಒಂದು ಅದ್ಭುತ ಗಿಡ. ಓಕೆ, ಯಾವುದು? ದೊಡ್ಡಪತ್ರೆ. ನೋಡುವುದಕ್ಕೆ ದಪ್ಪ ಎಲೆಗಳು, ನಿಮ್ಗೆ ಆಗ್ಲೇ ಹೇಳಿದೆ, ಮುಟ್ಟಿದರೆ ಒಂದು ವಿಶೇಷ ಸುಗಂಧ. ಅದೇ ನಮ್ಮೆಲ್ಲರ ಪ್ರೀತಿಯ ದೊಡ್ಡಪತ್ರೆ ಅಂತ ಹೇಳ್ಬಿಡ್ಬೋದು. ಕೆಲವರು ಇದನ್ನು ಸಾಂಬಾರ್ ಒಳ್ಳಿ ಅಂತಾನು ಅಂತಾರೆ, ಇನ್ನು ಕೆಲವರು ಅಜವಾನದ ಎಲೆ ಅಂತಾರೆ. ಆ ಗಿಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ರೀ. ಇವತ್ತಿನ ವಿಡಿಯೋದಲ್ಲಿ ಈ ಗಿಡದ ಬಗ್ಗೆ ಆಲ್ರೆಡಿ ತಿಳ್ಕೊತಾ ಇದೀವಿ. ಇದರ ಸ್ಥಾನ ಏನೋದನ್ನು ಇನ್ನೂ ಸಂಪೂರ್ಣವಾಗಿ ತಿಳಿಯೋಣ, ಬನ್ನಿ. ಈಗ ಗಿಡ ಬೆಳೆಸುವ ವಿಧಾನ, ಗಾರ್ಡನಿಂಗ್ ಟಿಪ್ಸ್ ಅಂತ ಹೇಳ್ತೀವಲ್ಲ. ನಿಮ್ಮ ಮನೆಯಲ್ಲಿ ದೊಡ್ಡಪತ್ರೆ ಬೆಳೆಸ್ಬೇಕಂದ್ರೆ ನೀವು ನರ್ಸರಿಗೆ ಹೋಗೇನ್ ಗಿಡ ತರಬೇಕಂತೇನಿಲ್ಲ ರೀ, ಓಕೆನಾ? ಯಾರಾದ್ರೂ ಸ್ನೇಹಿತರ ಫ್ರೆಂಡ್ಸ್ ಮನೆಯಲ್ಲಿ ಒಂದ್ ಸಣ್ಣ ಕೊಂಬೆ ತೋರಿಸಿ, ಆಮೇಲೆ ಜಸ್ಟ್ ಇಷ್ಟನ್ನ ಕಟ್ ಮಾಡ್ಕೊಂಡು ಬಂದು ಒಂದು ನಿಮ್ ಪಾಟಲ್ಲಿ ಒಂದು ಹಾಕಿ, ಸ್ವಲ್ಪ ಮಣ್ಣು ಕೆತ್ಬಿಟ್ಟು ಅದ್ರಲ್ಲಿ ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಹಾಕಿ, ಸಾಕು, ಓಕೆನಾ? ಗಿಡದ ಕಾಂಡದ ಒಂದೇ ಒಂದು ಸಣ್ಣ ತುಂಡು ಸಾಕು, ಓಕೆ? ಅದೊಂದು 15-20 ದಿನದಲ್ಲಿ ಅದು ಒಳಗಡೆ ಸೆಟ್ ಆಗ್ತಾ ಸಣ್ಣ ಸಣ್ಣ ಚಿಗರೆ ಬಂದ್ಬಿಟ್ಟಿರುತ್ತೆ. ಅದನ್ನ ನೀವಾಗೆ ಗಮನಿಸಬಹುದು. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರದ ಅಗತ್ಯವೇ ಇಲ್ಲ. ಯಾವ ರಾಸಾಯನಿಕ ಗೊಬ್ಬರನೂ ಹಾಕಿಲ್ಲ ರೀ ಇದಕ್ಕೆ ನಾನು ನನ್ನ ಟೆರೆಸ್ ಅಲ್ಲಿ. ಸಾಮಾನ್ಯವಾಗಿ ಕೆಮ್ಮಣ್ಣು ಮತ್ತು ಏನ್ ಗೊತ್ತಾ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಇಲ್ದೇರೂ ನಡೆಯುತ್ತೆ. ನಾನು ಏನೂ ಹಾಕಿಲ್ಲ ಇದಕ್ಕೆ, ಓಕೆನಾ? ಇದ್ರೆ ಸಾಕು. ಮಣ್ಣು ಪೂರ್ತಿ ಒಣಗಿದಾಗ ಮಾತ್ರ ನೀರು ಹಾಕಿದ್ರೆ ಈ ಗಿಡ ವರ್ಷ ಪೂರ್ತಿ ಅಂತ ಹೇಳ್ಬೋದು, ವರ್ಷ ಪೂರ್ತಿ ಹಸಿರಾಗಿರುತ್ತೆ. ನಾನು ಮಾಡ್ದಿರೋದು ಅಷ್ಟೇನೆ, ಓಕೆನಾ? ಬಟ್ ಒಂದ್ 2 ಸತಿ ನಾನು ನೀರು ಹಾಕ್ತೀನಿ. ಬೆಳಗ್ಗೆ ಒಂದ್ಸತಿ ಮತ್ತೆ ಸಾಯಂಕಾಲ ಇಲ್ಲ ರಾತ್ರಿ ಒಂದ್ಸತಿ ಚೂರು ನೀರು ಹಾಕ್ತೀನಿ, ಸೊ ದಟ್ ತುಂಬಾ ಬಿಸಿಲಿರೋದ್ರಿಂದ. ಓಕೆ, ಇದು ಕೀಟಗಳಿಗೆ ಅಷ್ಟಾಗಿ ತುತ್ತಾಗದೇ ಇಲ್ಲ ರೀ. ಐ ಆಮ್ ನಾಟ್ ಸೀಯಿಂಗ್ ಒನ್ ಸಿಂಗಲ್ ಇನ್ಸೆಕ್ಟ್ ಕಮಿಂಗ್ ಅಂಡ್ ಡಿಸ್ಟರ್ಬಿಂಗ್ ದಿಸ್ ಪ್ಲಾಂಟ್. ಯಾಕಂದ್ರೆ ಇದು ತೀಕ್ಷ್ಣವಾದ ವಾಸನೆ ಏನಾಗುತ್ತೆ, ಕೀಟಗಳನ್ನು ದೂರ ಇಡತ್ತಂತೆ ರೀ ಇದು. ದಿಸ್ ಇಸ್ ದ ಮೈನ್ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲಾಂಟ್. ಇನ್ನೊಂದು ಏನ್ ಗೊತ್ತಾ, ಸಾಂಸ್ಕೃತಿಕ ಮಹತ್ವ ಅಂತ ಎಲ್ಲ ಈ ತರದ್ದು ನಾನು ವಿಡಿಯೋ ಕೊಟ್ಟಾಗಲೂ ಸಾಂಸ್ಕೃತಿಕ ಮಹತ್ವ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ದೊಡ್ಡಪತ್ರೆ ಕೇವಲ ಗಿಡ ಅಲ್ಲವೇ ಅಲ್ಲ ರೀ, ಅದೊಂದು ಭಾವನೆ, ಇಟ್ಸ್ ಫೀಲಿಂಗ್. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆ ಮುಂದೆ ತುಳಸಿ ಕಟ್ಟೆ ಪಕ್ಕದಲ್ಲೇ ಹಾಕ್ಬಿಡ್ತಾ ಇದ್ರು, ಓಕೆನಾ? ಆಮೇಲೆ ಅನ್ಕೊಳ್ಳಿ, ಅತಿಥಿಗಳು ಗೆಸ್ಟ್ ಬಂದ ತಕ್ಷಣ ಹಿತ್ಲಿಗೋಡೋಗೋದು, ಓಕೆ, ಹಿತ್ಲಿಗೋಡೋಗೋದು, ಒಂದಷ್ಟೆಲ್ಲಿ ಕಿತ್ಕೊಂಡ್ ಬರೋದು. ಏನ್ ಮಾಡ್ತಿದ್ರು ಹೇಳಿ ನೋಡೋಣ? ತಂಬುಳಿ ಮಾಡೋದು, ಓಕೆನಾ? ತಂಬುಳಿ ಮಾಡೋದು ಇದು ಜನರಲಿ ಕೆಲವು ಮನೆತನದಲ್ಲಿ ಮತ್ತು ಕರಾವಳಿಯಲ್ಲಿ ಇದು ಭಾಗದ ಸಂಪ್ರದಾಯನೇ ಇದೆ, ಓಕೆ? ಇಂದಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಜನರು ಈ ಗಿಡವನ್ನು ಕೇವಲ ಅಲಂಕಾರಿಕ ಗಿಡವಾಗಿ ಅಲ್ಲದೆ ಸಮಥಿಂಗ್, ಇದು ಕೂಡ ಗಾಳಿಯನ್ನು ಶುದ್ಧೀಕರಿಸುವ ಗಿಡವಾಗಿಯೂ ಬಳಸ್ತಾ ಇದ್ದಾರೆ ರೀ. ಯಾ, ಟ್ರೂ. ಇವನ್ ಮೈ ಸಿಸ್ಟರ್ ಹೌಮಲ್ಲೂ ತುಂಬಾ ಹಾಕ್ಬಿಟ್ಟಿದ್ದಾಳು, ಓಕೆ? ಇದರ ವಿಶಿಷ್ಟ ಸುಗಂಧ ಮನಸ್ಸಿಗೆ ಮದ ನೀಡುತ್ತದೆ. ಓಕೆ, ಇಟ್ಸ್ ರಿಯಲಿ ನೈಸ್ ರೀ, ರಿಯಲಿ ನೈಸ್. ಇಟ್ಸ್ ನ್ಯಾಚುರಲ್ ಸ್ಮೆಲ್, ಓಕೆ? ನೋ ಕೆಮಿಕಲ್ಸ್, ನೋ ನಥಿಂಗ್, ಓಕೆ? ಆಮೇಲೆ ಏನ್ ಗೊತ್ತಾ ನಾನು ಹೇಳೋದು, ನೋಡಿದಿರಲ್ಲ ಇವೆಲ್ಲ ವೀಕ್ಷಕರೇ, ಆದ್ಮೇಲೆ ನಿಮ್ಮ ಹಿರಿಯರು ಪ್ರತಿಯೊಂದು ಗಿಡವನ್ನು ಒಂದು ಅರ್ಥದೊಂದಿಗೆ ಬೆಳೆಸ್ತಾ ಇದ್ರು, ಓಕೆ? ಇಟ್ ಹಸ್ ಕಮ್ ಥ್ರೂ ಏಜಸ್, ಗೊತ್ತಾಯ್ತಾ? ಏಜಸ್ ಎಷ್ಟು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಸೊ ಆಫ್ಟರ್ ಆಲ್ ದಟ್ ಇಟ್ ಹಸ್ ಸ್ಟೆಬಿಲೈಸ್ಡ್ ಅಂಡ್ ಇಟ್ ಹಸ್ ಬಿಕಮ್ ಎ ಕಾಮನ್ ಪ್ಲಾಂಟ್ ಇನ್ ದ ಹೌಸ್ ಹೋಲ್ಡ್, ಓಕೆ? ದೊಡ್ಡಪತ್ರೆ ಇಂತಹ ಸಾಲುಗಳಲ್ಲಿ ಮೊದಲಿಗೆ ನಿಲ್ಲುವ ಗಿಡ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಗಿಡ. ನಿಮ್ಮ ಮನೆಯಲ್ಲಿ ಈ ಗಿಡ ಇದೆಯಾ? ಇದ್ರೆ ನೀವು ಇದನ್ನು ಯಾವ ಹೆಸರಿಂದ ಕರಿತೀರಾ, ಓಕೆ ಅಂತ ಕಾಮೆಂಟ್ ಮಾಡಿ. ಯಾಕೆಂದ್ರೆ ಸಾಕಷ್ಟು ಹೆಸರುಗಳಿರುತ್ತೆ, ಅದನ್ನ ನೀವೇನ್ ಕರಿತೀರಾ ಅಂತಾನು ಕಾಮೆಂಟ್ ಅಲ್ಲಿ ತಿಳಿಸಿ, ಓಕೆ? ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ. ದೆನ್ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿಯಲು ನಮ್ಮ ಚಾನೆಲ್ ಬೆಳಕಿನ ಧ್ವನಿ, ಓಕೆ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಲೈಕ್ ಇನ್ ಆಲ್ ವಿಡಿಯೋಸ್ ನಾನು ಹೇಳ್ತೀನಿ, ಇನ್ ದ ಎಂಡ್, ಕೀಪ್ ಸ್ಮೈಲಿಂಗ್, stay strong and healthy, and remove the stress out from your mind. Thanks and bye.